ವಿಜಯಪುರ ಪಟ್ಟಣದ 14ನೇ ವಾರ್ಡ್ನ ಪರಶುರಾಮ ನಗರದಲ್ಲಿ ಅಯೋಧ್ಯೆ ಶ್ರೀರಾಮಚಂದ್ರ ಗೆಳೆಯರ ಬಳಗ ಹಾಗೂ ಶ್ರೀ ವಿಜಯ ವಿನಾಯಕ ಭಕ್ತ ಮಂಡಳಿ ವತಿಯಿಂದ 2ನೇ ವರ್ಷದ ಗಣೇಶ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿ ಪಾರ್ಥಸಾರಥಿ ಡಿಆರ್ ಚನ್ನಕೃಷ್ಣ ಪರಶುರಾಮ ನಗರದ ಅಯೋಧ್ಯೆ ಶ್ರೀರಾಮಚಂದ್ರ ಗೆಳೆಯರ ಬಳಗದ ವತಿಯಿಂದ 2ನೇ ವರ್ಷದ ಗಣೇಶ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಇತಿಹಾಸ ಪ್ರಸಿದ್ಧ ಗೋಕಲ್ಲು ದೇವಸ್ಥಾನದ ಬಳಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಊರಿನ 4 ದಿಕ್ಕುಗಳಲ್ಲಿ ಗ್ರಾಮದ ಹಿರಿಯರು ಗೋಕಲ್ಲುಗಳನ್ನು ಪ್ರತಿಷ್ಠಾಪಿಸಿದ್ದರು. ಅದರಂತೆ ಪರಶುರಾಮ ನಗರದ ಗೋಕಲ್ಲು ದೇವಾಲಯದ ಬಳಿ ದಿನನಿತ್ಯ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ದೇವಾಲಯದ ಬಳಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ಪೂಜಾ ಕಾರ್ಯಕ್ರಮ ಮತ್ತು ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು ಎಂದರು. ಇದೇ ಸಂದರ್ಭದಲ್ಲಿ ಭಕ್ತ ಮಂಡಳಿಯ ಪದಾಧಿಕಾರಿಗಳು, ಯುವಕರು, ಪರಶುರಾಮ ನಗರದ ಸಾರ್ವಜನಿಕರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗೆಳೆಯರ ಬಳಗದ ವತಿಯಿಂದ 2ನೇ ವರ್ಷ ಬಹಳ ಅದ್ದೂರಿಯಾಗಿ ಗಂಧಾಪುಷ್ಪ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಅಯೋಧ್ಯೆ ಶಾಖೆ ಅಂತ RSS ಸಂಘಟನೆ ನಮ್ಮದೊಂದಿದೆ. ಆ ಶಾಖೆಯ ಎಲ್ಲ ಹುಡುಗರು ಸಹ ಸಮಗ್ರ ಭಾರತದ ಏಳಿಗೆಗಾಗಿ ಮತ್ತು ಧರ್ಮದ ರಕ್ಷಣೆಗಾಗಿ ಅನ್ನೋ ಒಂದು ಪಣ ತೊಟ್ಟಿ ಎಲ್ಲ ಅಯೋಧ್ಯೆ ಶಾಖೆಯ ನಮ್ಮ ಗೆಳೆಯರ ಬಳಗದ ಹುಡುಗರು ಈ 2ನೇ ವರ್ಷದ ಗಂಧಾಪುಷ್ಪದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸ್ಥಳದ ವಿಶೇಷತೆಯೂ ಸ್ವಲ್ಪ ಇದೆ, ನೀವು ಕಾಣಬಹುದು. ಆ ಗೋಕಲ್ ಅಂತ ಒಂದು ವಿಗ್ರಹ ಇಲ್ಲಿದೆ. ಆ ಗೋಕಲ್ಲು ಅನಾದಿ ಕಾಲದಿಂದನೂ ಯಾವುದೇ ಊರಿನ ಬಾರ್ಡರ್ಗಳಲ್ಲಿ ಆ ಗೋಕಲ್ಲು ಇರತಕ್ಕಂತಹ ವಿಶೇಷ ಇಲ್ಲಿ ಕಂಡು ಬರ್ತಾ ಇದೆ. ಶಿವನ ರೂಪವೂ ಸಹ ಅದರಲ್ಲಿ ತಾಳಿದೆ, ಅದರಲ್ಲಿ ಲಿಪಿಯೂ ಸಹ ಅಲ್ಪ ಸ್ವಲ್ಪ ಇರೋದ್ರಿಂದ ಬಹಳ ವಿಶೇಷವಾದ ಪೂಜೆ ಪುನಸ್ಕಾರಗಳು ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಮೊದಲು ಇದು ಶಿಥಿಲಗೊಂಡು ಬಹಳಷ್ಟು ಹಾಳಾಗಿತ್ತು. ಈ ನಡುವೆ ಜಯದೇವಪ್ಪನವರ ಮಗ ಅವರು ಅದನ್ನ ಈ ಸ್ಥಳವನ್ನ ದೇವಾಲಯಕ್ಕೆ ಅನುಗುಣವಾಗಿ ಕೊಟ್ಟು ಸತತವಾಗಿ ಪೂಜಾ ಕಾರ್ಯಕ್ರಮಗಳು ನೆರವೇರ್ಕೊಂಡು ಬರ್ತಾ ಇದೆ. ಮುಖ್ಯವಾಗಿ ವಿಜಯ ವಿನಾಯಕ ಭಕ್ತ ಮಂಡಳಿ ವತಿಯಿಂದ ಈ
ಗಂಧಪುಷ್ಪದ ಕಾರ್ಯಕ್ರಮವನ್ನು ಪ್ರತಿ ವರ್ಷವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಧನ್ಯವಾದಗಳು.